ನಾವೆಲ್ಲರೂ ಸಾಮಾನ್ಯವಾಗಿ ಒಂದು ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮೆಡಿಕಲ್ ಡಯಾಗ್ನೋಸಿಸ್ ಬಗ್ಗೆ ಮಾತಾಡುವಾಗ ಅಲ್ಲಿ ಒಂದು ರೀತಿಯ ನಿಖರತೆಯನ್ನ ನಿರೀಕ್ಷಿಸ್ತೀವಿ. ಹೌದು, ಖಂಡಿತ. ಉದಾಹರಣೆಗೆ, ಈಗ ಕೈ ಮೂಳೆ ಮುರಿದಿದೆ ಅಂದ್ಕೊಳ್ಳಿ. ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ತೆಗೆಸ್ತ್ರೆ ಆ ಕಪ್ಪು ಪರದೆಯ ಮೇಲೆ ಮುರಿದ ಮೂಳೆಯ ಬಿಳಿಯ ರೇಖೆ ಸ್ಪಷ್ಟವಾಗಿ ಕಾಣುತ್ತೆ. ವೈದ್ಯರದ್ರ ಮೇಲೆ ಬೆರಳಿಟ್ಟು, ನೋಡಿ ಇಲ್ಲಿದೆ ಸಮಸ್ಯೆ, ಇದಕ್ಕೇ ನಿಮ್ಗೆ ನೋವಾಗ್ತಿರೋದು ಅಂತ ಖಚಿತವಾಗಿ ಹೇಳ್ತಾರೆ. ಆ ಕ್ಷಣದಲ್ಲಿ ನೋವಿದ್ರೂ ಕೂಡ ಕನಿಷ್ಠ ಪಕ್ಷ ಸಮಸ್ಯೆ ಏನು ಅನ್ನೋದು ಕನ್ನಡಿಗಷ್ಟೇ ಸ್ಪಷ್ಟವಾಗಿ ಗೊತ್ತಾಯ್ತಲ್ಲ ಅನ್ನೋ ಸಮಾಧಾನ ಇರುತ್ತೆ ಅಲ್ವಾ? ಹೌದು. ಭೌತಿಕ ಪ್ರಪಂಚದಲ್ಲಿ ಆ ನಿಖರತೆ ನಮ್ಗೆ ಸುಲಭವಾಗಿ ಸಿಗುತ್ತೆ. ಸಮಸ್ಯೆ ಇದೆಯೋ ಇಲ್ವೋ, ಇದ್ರೆ ಅದು ಎಲ್ಲಿದೆ ಅನ್ನೋದು ಬಹಳ ಸ್ಫುಟವಾಗಿ ನಮ್ಮ ಕಣ್ಣಿಗೆ ಕಾಣುತ್ತೆ. ನಾವೆಲ್ಲರೂ ಕಣ್ಣಿಗೆ ಕಾಣುವ ಅಳೆಯಬಹುದಾದ ವಿಚಾರಗಳನ್ನ ಹೆಚ್ಚು ನಂಬ್ತೀವಿ ಮತ್ತೆ ಇಷ್ಟಪಡ್ತೀವಿ ಕೂಡ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ, ಇದೇ ನಿಖರತೆಯನ್ನ ನಾವು ಮನುಷ್ಯನ ಆಂತರಿಕ ಜಗತ್ತಿಗೆ ಅನ್ವಯಿಸಲು ಹೋದ್ರೆ ಏನಾಗುತ್ತೆ? ಅದು ಅಷ್ಟು ಸುಲಭವಲ್ಲ. ನಿಜ. ನಮ್ಮ ಆಧ್ಯಾತ್ಮಿಕ ಸ್ಥಿತಿ, ನಮ್ಮ ಒಳಗಿನ ಆಳವಾದ ಸಂಘರ್ಷಗಳು, ನಮ್ಮ ಅಹಂಕಾರದ ಆಳಕ್ಕೆ ಇಳಿದಾಗ ಆ ವೈದ್ಯಕೀಯ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಟ್ಟು ಹೋದಂತೆ ಭಾಸವಾಗುತ್ತೆ. ಆಂತರಿಕ ಜಗತ್ತಿನಲ್ಲಿ ಯಾವುದೂ ಕಪ್ಪು ಬಿಳಪಿನಷ್ಟೇ ಸ್ಪಷ್ಟವಾಗಿರಲ್ಲ. ಖಂಡಿತ. ಮನುಷ್ಯ ತನ್ನ ನಿಜವಾದ ಸಮಸ್ಯೆಗಳನ್ನ ಮುಚ್ಚಿಟ್ಕೊಳ್ಳೋದರಲ್ಲಿ ಬಹಳ ಬಹಳ ಪರಿಣತಿ ಸಾಧಿಸಿದ್ದಾನೆ ಗೊತ್ತಾ. ಹೊರಮೋಟಕ್ಕೆ ಎಲ್ಲವೂ ಸರಿಯಾಣಿದೆ ಅಂತ ಬಿಂಬಿಸುತ್ತಾ ಒಳಗೊಳಗೆ ಎಷ್ಟೋ ಕತ್ತಲೆಯ ಕೋಣೆಗಳನ್ನು ನಿರ್ಮಿಸಿಕೊಂಡಿರ್ತಾನೆ. ಮತ್ತು ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಡೀಪ್ ಡೈವ್ ಉದ್ದೇಶ ಕೂಡ ಇಂಥದೇ ಒಂದು ಸಂಕೀರ್ಣವಾದ ಮನುಷ್ಯನ ಆಂತರಿಕ ಸ್ಥಿತಿಯನ್ನ ಭೇದಿಸದು. ಹೌದು. ನಾವು ಇಂದು ಜಗತ್ತಿನಾದ್ಯಂತ ಅತ್ಯಂತ ಪ್ರಸಿದ್ಧವಾಗಿರುವ, ಬಹುಶಃ ಕ್ರೀಡಾಂಗಣಗಳ ಬೋರ್ಡ್ಗಳ ಮೇಲೆ, ಕಾರುಗಳ ಸ್ಟಿಕ್ಕರ್ಗಳ ಮೇಲೆಲ್ಲ ಕಾಣಸಿಗುವ ಯೋಹಾನ 3:16-21 ಅನ್ನೋ ವಾಕ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಕೇವಲ ಒಂದು ಧಾರ್ಮಿಕ ವಾಕ್ಯ ಮಾತ್ರ ಅಲ್ಲ. ಖಂಡಿತ ಅಲ್ಲ. ಇದೊಂದು ಮನುಷ್ಯನ ಅಹಂಕಾರ ಮತ್ತು ದೈವಿಕ ಪ್ರೀತಿಯ ನಡುವಿನ ಘರ್ಷಣೆಯನ್ನ ವಿವರಿಸುವ ಅದ್ಭುತ ಪಠ್ಯ. ನಮ್ಮ ಇಂದಿನ ಈ ಚರ್ಚೆಗೆ ನಾವು ಶೈಕ್ಷಣಿಕ ಪ್ರಬಂಧಗಳು, ಧರ್ಮೋಪದೇಶಗಳು, ಬ್ಲಾಗ್ ಬರಹಗಳು ಮತ್ತು ಪೋಪ್ ಫ್ರಾನ್ಸಿಸ್ ಅವರ ಭಾಷಣದ ತುಣುಕುಗಳನ್ನ ಮೂಲಗಳಾಗಿ ಬಳಸ್ತಾ ಇದ್ದೀವಿ. ನಮ್ಮ ಧ್ಯೇಯ ಬಹಳ ಸ್ಪಷ್ಟವಾಗಿದೆ. ಕೇವಲ ಬೋರ್ಡ್ಗಳ ಮೇಲೆ ಕಾಳುವ ಈ ವಾಕ್ಯದ ಅಕ್ಷರಶಃ ಅರ್ಥವನ್ನ ಮೀರಿ ದೇವರು, ಪ್ರೀತಿ, ಬೆಳಕು ಮತ್ತು ಕತ್ತಲೆಯ ನಡುವಿನ ಸಂಘರ್ಷದ ವಾಸ್ತವಿಕ ಚಿತ್ರಣವನ್ನ ಅರ್ಥ ಮಾಡಿಕೊಳ್ಳೋದು. ನಿಖರವಾಗಿ. ಸರಿ, ಇದನ್ನ ಬಿಡಿಸಿ ನೋಡೋಣ. ಈ ಇಡೀ ಪ್ರಸಂಗ ಎಲ್ಲಿಂದ ಶುರುವಾಗುತ್ತೆ? ಇದೊಂದು ಕುತೂಹಲಕಾರಿ ಸನ್ನಿವೇಶದಿಂದ ಶುರುವಾಗುತ್ತೆ ನೋಡಿ. ಇದು ನಡೆಯೋದು ಹಗಲಿನ ಬೆಳಕಿನಲ್ಲಿ ಅಥವಾ ಎಲ್ಲರ ಸಮ್ಮುಖದಲ್ಲಿ ಅಲ್ಲ, ಬದಲಾಗಿ ಮಧ್ಯರಾತ್ರಿಯ ಕತ್ತಲೆಯಲ್ಲಿ, ಯಾರಿಗೂ ತಿಳಿಯದಂತೆ. ಮಧ್ಯರಾತ್ರಿ. ಹೌದು. ಇಲ್ಲಿ ನಿಕೋದೇಮ ಅನ್ನೋ ಒಬ್ಬ ವ್ಯಕ್ತಿಯ ಪ್ರವೇಶ ಆಗುತ್ತೆ. ಈತ ಕೇವಲ ಗುಂಪಿನಲ್ಲಿರುವ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ. ಆತ ಒಬ್ಬ ಫರಿಸಾಯ ಮತ್ತು ಅಂದಿನ ಯಹೂದ್ಯರ ಅತ್ಯುನ್ನತ ಆಡಳಿತ ಹಾಗೂ ನ್ಯಾಯಾಂಗ ಮಂಡಳಿಯಾದ ಸ್ಯಾನ್ಹೆಡ್ರಿನ್ನ ಪ್ರಮುಖ ಅಧಿಕಾರಿ. ಸಮಾಜದಲ್ಲಿ ಆತ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದ, ಅಪಾರ ಜ್ಞಾನ ಮತ್ತು ಅಧಿಕಾರ ಇದ್ದ ವ್ಯಕ್ತಿ ಅಂತಾಯ್ತು. ಖಂಡಿತ. ಇದೊಂದು ರೀತಿಯಲ್ಲಿ ನಮ್ಮ ಇಂದಿನ ಸಮಾಜದ ಅತ್ಯಂತ ಪ್ರಭಾವಿ ಹಿರಿಯ ಕ್ಯಾಬಿನೆಟ್ ಸಚಿವರೊಬ್ಬರು ಸಮಾಜದಲ್ಲಿ ಹೊಸ ಸಂಚಲನ ಮೂಡಿಸ್ತಾ ಇರೋ, ಆದರೆ ಯಾವುದೇ ಅಧಿಕೃತ ಹುದ್ದೆ ಇಲ್ಲದ ಒಬ್ಬ ಯುವ ನಾಯಕನನ್ನ ಯಾರಿಗೂ ತಿಳಿಯದಂತೆ ಮಧ್ಯರಾತ್ರಿ ರಹಸ್ಯವಾಗಿ ಭೇಟಿಯಾದಂತೆ. ಎಕ್ಸಾಕ್ಟ್ಲಿ. ನಿಕೋದೇಮನಿಗೆ ಯೇಸುವಿನ ಬೋಧನೆಗಳು ಮತ್ತು ಪವಾಡಗಳ ಬಗ್ಗೆ ಬಹಳ ಆಸಕ್ತಿ ಇತ್ತು. ಆದರೆ ತನ್ನ ಸ್ಥಾನಮಾನ, ತನ್ನ ಪ್ರತಿಷ್ಠೆ ಮತ್ತು ಸಮಾಜ ಏನು ಅಂದುಕೊಳ್ಳುತ್ತೋ ಅನ್ನೋ ಭಯ ಆತನನ್ನ ಕತ್ತಲೆಯಲ್ಲಿ ಬರುವಂತೆ ಮಾಡಿತು. ಆತನ ಭೇಟಿಯ ಸಮಯವೇ ಆತನ ಆಂತರಿಕ ಭಯವನ್ನ ಸೂಚಿಸುತ್ತೆ. ಹೌದು. ನಿಕೋದೇಮ ಯೇಸುವಿನ ಹತ್ರ ಬಂದು ಬಹಳ ಗೌರವದಿಂದಲೇ, ನೀನು ದೇವರಿಂದ ಬಂದ ಬೋಧಕನೆಂದು ನಾವು ಬಲ್ಲೆವು ಅಂತ ಮಾತು ಶುರು ಮಾಡ್ತಾನೆ. ಒಂದು ರೀತಿಯ ರಾಜತಾಂತ್ರಿಕ ಸಂಭಾಷಣೆ. ಹೌದು. ಆದರೆ ಯೇಸು ಆತನ ಹೊಗಳಿಕೆಗೆ, ಆತನ ಹುದ್ದೆಗೆ ಸ್ವಲ್ಪವೂ ಮಣೆ ಹಾಕಲ್ಲ. ಬದಲಾಗಿ ನಿಕೋದೇಮನೇ ನಿರೀಕ್ಷಿಸದ ಒಂದು ಕಠಿಣವಾದ ಮತ್ತು ನೇರವಾದ ಮಾತನ್ನ ಹೇಳ್ತಾರೆ. ಏನದು? ಅವ್ರು ಹೇಳ್ತಾರೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂತು. ಇಲ್ಲಿಯೇ ಆ ದೊಡ್ಡ ಗೊಂದಲ ಶುರುವಾಗೋದು ಅಲ್ವಾ? ಯೇಸು
ಮರುಹುಟ್ಟು ಅಥವಾ ಗ್ರೀಕ್ ಭಾಷೆಯಲ್ಲಿ ಅನೋಥೆನ್ ಅನ್ನೋ ಪದವನ್ನ ಬಳಸ್ತಾರೆ. ಇದರ ಅರ್ಥ ಮೇಲಿನಿಂದ ಅಥವಾ ಹೊಸದಾಗಿ ಹುಟ್ಟುದು ಅಂತ. ಆದ್ರೆ ಇಡೀ ಜೀವಮಾನ ಧರ್ಮಗ್ರಂಥಗಳನ್ನ ಅಧ್ಯಯನ ಮಾಡಿದ್ದ ಇಷ್ಟು ಸುಶಿಕ್ಷಿತನಾಗಿದ್ದ ನಿಕೋದೇಮ ಈ ಮಾತನ್ನ ಸಂಪೂರ್ಣವಾಗಿ ಭೌತಿಕವಾಗಿ ಅರ್ಥೈಸ್ಕೊಳ್ತಾನೆ. ಹೌದು, ಅವನು ಕೇಳ್ತಾನೆ, ವಯಸ್ಸಾದ ಮನುಷ್ಯನು ತನ್ನ ತಾಯಿಯ ಗರ್ಭವನ್ನು ಮತ್ತೆ ಪ್ರವೇಶಿಸಿ ಹುಟ್ಟಲು ಹೇಗೆ ಸಾಧ್ಯ ಅಂತ. ನಿಜಕ್ಕೂ ಆಶ್ಚರ್ಯ ತರುತ್ತೆ ಗೊತ್ತಾ? ಅಷ್ಟೊಂದು ಜ್ಞಾನ ಇದ್ರೂ ಆತನಿಗೆ ಈ ಸರಳ ರೂಪಕ ಅರ್ಥ ಆಗ್ಲಿಲ್ವಾ? ಇಲ್ಲಿರುವ ಅತ್ಯಂತ ಆಸಕ್ತಿದಾಯಕ ಅಂಶ ಏನಂದ್ರೆ, ನಿಕೋದೇಮನ ಜ್ಞಾನವೆಲ್ಲವೂ ಅಕ್ಷರಗಳಿಗೆ ಮತ್ತು ನಿಯಮಗಳಿಗೆ ಮಾತ್ರ ಸೀಮಿತವಾಗಿತ್ತು. ಯೇಸು ಇಲ್ಲಿ ಯಾವುದೋ ಹೊಸ ಪರಿಕಲ್ಪನೆಯನ್ನ ಹೇಳ್ತಾ ಇರಲಿಲ್ಲ. ಮತ್ತೆ ಅವರು ಯಹೂದಿಯರ ಹಳೆಯ ಒಳಂಬಡಿಕೆಯ ಎಜೆಕಿಯಲ 36ನೇ ಅಧ್ಯಾಯದ ಬಗ್ಗೆಯೇ ಮಾತಾಡ್ತಾ ಇದ್ರು. ಹೌದು, ಅಲ್ಲಿ ಉಲ್ಲೇಖ ಇದೆ ನೋಡಿ, ನಾನು ನಿಮ್ಮ ಮೇಲೆ ಶುದ್ಧವಾದ ನೀರನ್ನು ಚಿಮುಕಿಸುವೆನೋ, ಹೊಸ ಹೃದಯವನ್ನು ಮತ್ತು ಹೊಸ ಆತ್ಮವನ್ನು ಕೊಡುವೆನು ಅಂತ. ಅಂದ್ರೆ ನೀರು ಮತ್ತು ಆತ್ಮದಿಂದ ಹುಟ್ಟುವುದು ಅಂದ್ರೆ ಹಳೆಯ ಪಾಪಗಳನ್ನು ತೊಳೆದು ದೇವರ ಆತ್ಮದಿಂದ ಹೊಸ ಹೃದಯವನ್ನ ಪಡೆಯೋದು. ನಿಖರವಾಗಿ ಇದು ಭೌತಿಕ ದೇಹದ ಬದಲಾವಣೆಯಲ್ಲ, ನಮ್ಮ ಆಂತರಿಕ ಅಸ್ತಿತ್ವದ, ದೃಷ್ಟಿಕೋನದ ಸಂಪೂರ್ಣ ಮರುಸೃಷ್ಟಿ. ಆದ್ರೆ ಇದನ್ನ ನಾವು ಕಣ್ಣಿನಿಂದ ನೋಡೋಕೆ ಅಥವಾ ಅಳೆಯೋಕೆ ಸಾಧ್ಯ ಇಲ್ವಲ್ಲ? ಅದಕ್ಕಾಗಿಯೇ ಯೇಸು ಆತನಿಗೆ ಗಾಳಿಯ ಉದಾಹರಣೆ ಕೊಡ್ತಾರೆ. ಗಾಳಿ ಬೀಸೋದನ್ನ ನಾವು ಕಣ್ಣಾರೆ ನೋಡೋಕ್ ಸಾಧ್ಯ ಇಲ್ಲ. ಅದು ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅನ್ನೋದು ನಿಗೂಢ. ಆದ್ರೆ ಮರಗಳ ಎಲೆಗಳು ಅಲುಗಾಡೋದನ್ನ ನೋಡಿ ಅಥವಾ ನಮ್ಮ ಮುಖಕ್ಕೆ ಗಾಳಿ ಸೋಕಿದಾಗ ಅದರ ಪ್ರಭಾವವನ್ನ ನಾವು ಅನುಭವಿಸ್ತೀವಿ. ಈ ಆಧ್ಯಾತ್ಮಿಕ ಮರುಹುಟ್ಟು ಕೂಡ ಹಾಗೇ ಇರುತ್ತೆ. ಅಂದ್ರೆ ಮನುಷ್ಯನ ಸ್ವಂತ ಪ್ರಯತ್ನದಿಂದ ಆತನ ಧಾರ್ಮಿಕ ಆಚರಣೆಗಳಿಂದ ಈ ಹೊಸ ಜನ್ಮ ಪಡೆಯೋಕೆ ಸಾಧ್ಯ ಇಲ್ಲ. ಇದು ಸಂಪೂರ್ಣವಾಗಿ ದೇವರ ಕಾರ್ಯ ಅಂತಾಯ್ತು. ಖಂಡಿತ. ನಿಕೋದೇಮನಿಗೆ ಇದನ್ನ ಒಪ್ಕೊಳ್ಳೋಕೆ ಬಹಳ ಕಷ್ಟ ಆಗಿರ್ಬೇಕು. ಯಾಕಂದ್ರೆ ಆತನ ಇಡೀ ಜೀವನವೇ ತಾನು ಪಾಲಿಸ್ತಾ ಇದ್ದ ನಿಯಮಗಳ ಮೇಲೆ ನಿಂತಿತ್ತು. ಹೌದು, ತಾನು ಎಷ್ಟೇ ಉತ್ತಮ ವ್ಯಕ್ತಿ ಆಗಿದ್ರೂ ತನ್ನ ಆಂತರಿಕ ಸ್ವಭಾವ ಬದಲಾಗದೆ ಪ್ರಯೋಜನವಿಲ್ಲ ಅನ್ನೋ ವಾಸ್ತವ ಆತನ ಅಹಂಕಾರಕ್ಕೆ ಬಿದ್ದ ದೊಡ್ಡ ಪೆಟ್ಟು. ನಿಜ. ಸರಿ, ಹಾಗಾದ್ರೆ ಮನುಷ್ಯ ತನ್ನ ಸ್ವಂತ ಪ್ರಯತ್ನದಿಂದ ಈ ಆಂತರಿಕ ಬದಲಾವಣೆ ಸಾಧಿಸಲು ಸಾಧ್ಯವಿಲ್ಲ ಎಂದಾದ್ಮೇಲೆ ಈ ಹೊಸ ಜೀವವನ್ನ ನೀಡಲು ದೇವ್ರು ಯಾಕೆ ಮುಂದಾಗ್ತಾನೆ? ಮನುಕುಲದ ಮೇಲೆ ಆತನಿಗೆ ಇಂಥದೊಂದು ಒಲವು ಮೂಡಲು ಕಾರಣ ಏನು? ಈ ಪ್ರಶ್ನೆಗೆ ಉತ್ತರವಾಗಿ ನಾವು ಆ ಪ್ರಸಿದ್ಧ ವಾಕ್ಯದ ಒಳಗೆ ಪ್ರವೇಶಿಸಬೇಕಾಗತ್ತೆ. ದೇವರು ಲೋಕವನ್ನೆಷ್ಟೋ ಪ್ರೀತಿಸಿದನು ಅನ್ನೋ ಮಾತು. ಇಲ್ಲಿ ಬಳಕೆಯಾಗಿರುವ ಪ್ರೀತಿ ಅನ್ನೋ ಪದ ಬಹಳ ಗಹನವಾದದ್ದು. ಗ್ರೀಕ್ ಭಾಷೆಯಲ್ಲಿ ಪ್ರೀತಿಯನ್ನು ವಿವರಿಸಲು ಹಲವು ಪದಗಳಿವೆ. ಹೌದು, ನಾನು ಕೇಳಿದ್ದೀನಿ. ಕೇವಲ ಭಾವನಾತ್ಮಕ ಅಥವಾ ದೈಹಿಕ ಪ್ರೀತಿಗೆ ಇರೋಸ್ ಅಂತಾರೆ ಅಲ್ವಾ? ಹೌದು, ಇರೋಸ್. ಮತ್ತೆ ಸ್ನೇಹಿತರ ನಡುವಿನ ಪ್ರೀತಿಗೆ ಫಿಲಿಯೋ ಅಂತಾರೆ. ಆದ್ರೆ ಈ ವಾಕ್ಯದಲ್ಲಿ ಬಳಕೆಯಾಗಿರೋ ಪದ ಅಗಾಪೆ. ಓ, ಅಗಾಪೆ. ಇದು ನಮಗೆ ಸಿನಿಮಾಗಳಲ್ಲಿ ಕಾಣುವ ಪ್ರೀತಿಗಿಂತ ಹೇಗೆ ಭಿನ್ನ? ಅಗಾಪೆ ಅಂದ್ರೆ ಅದು ಕೇವಲ ಒಂದು ಕ್ಷಣಿಕ ಭಾವನೆ ಅಲ್ಲ, ಅದೊಂದು ದೃಢವಾದ ನಿರ್ಧಾರ ಮತ್ತು ಕ್ರಿಯೆ. ಇದು ಸಂಪೂರ್ಣವಾಗಿ ತ್ಯಾಗವನ್ನ ಆಧರಿಸಿದ, ಬೇರೆಯವರ ಒಳಿತನ್ನೇ ಬಯಸುವ ಉದ್ದೇಶಪೂರ್ವಕ ಪ್ರೀತಿ. ಅಂದ್ರೆ ಎದುರಿನ ವ್ಯಕ್ತಿ ಹೇಗೆ ಇದ್ರು? ಹೌದು, ಪ್ರೀತಿಸಲ್ಪಡುವ ವ್ಯಕ್ತಿಯ ಯೋಗ್ಯತೆಯನ್ನ ಇದು ಅವಲಂಬಿಸಿರಲ್ಲ. ಎದುರಿನ ವ್ಯಕ್ತಿ ಎಷ್ಟೇ ಕೆಟ್ಟವನಾಗಿದ್ರೂ ಆತನನ್ನ ಪ್ರೀತಿಸುವವನ ಗುಣಮಟ್ಟ ಆ ಪ್ರೀತಿಯನ್ನ ನಿರ್ಧರಿಸುತ್ತೆ. ಮತ್ತು ಆ ಅಗಾಪೆ ಪ್ರೀತಿಯ ತೀವ್ರತೆ ಎಷ್ಟಿತ್ತಂದ್ರೆ ದೇವರು ತನ್ನ ಏಕೈಕ ಮಗನನ್ನು ಕೊಟ್ಟನು. ಇಲ್ಲಿ ಮೂಲ ಭಾಷೆಯಲ್ಲಿ ಮೊನೋಜೆನೆಸ್ ಅನ್ನೋ ಪದ ಇದೆ. ಹೌದು, ಮೊನೋಜೆನೆಸ್ ಅಂದ್ರೆ ಏಕೈಕ ಮತ್ತು ಅದ್ವಿತೀಯ ಅಂತ. ತನ್ನ ಬಳಿಯಿರೋ ಅತ್ಯಮೂಲ್ಯವಾದದ್ದನ್ನೇ ತ್ಯಾಗ ಮಾಡೋದು ಆ ಪ್ರೀತಿಯ ಸ್ವರೂಪ. ಆದ್ರೆ ಒಂದು ನಿಮಿಷ, ನನಗಿಲ್ಲೊಂದು ದೊಡ್ಡ ಆಶ್ಚರ್ಯ ಆಗ್ತಾ ಇದೆ. ಏನು? ಈ ಪ್ರೀತಿಯ ಗುರಿ ಯಾರು ಅಂತ ನೋಡ್ದಾಗ ಜಗತ್ತು ಅನ್ನೋ ಪದ ಬರುತ್ತೆ. ಜಗತ್ತು ಅಂದ್ರೆ ನಮ್ಗೆ ಸಾಮಾನ್ಯವಾಗಿ ನೆನ್ಪಾಗೋದು ಸುಂದರವಾದ ಭೂಮಿ, ಪ್ರಕೃತಿ ಅಲ್ವಾ? ಭೌತಿಕವಾದಿ ಹೌದು. ಆದರೆ ಇಲ್ಲಿ ಗ್ರೀಕ್ ಪದ ಕಾಸ್ಮೋಸ್ ಅಂತ ಬಳಕೆಯಾಗಿದೆ. ಕಾಸ್ಮೋಸ್. ಈ ಪಠ್ಯದ ಹಿನ್ನೆಲೆಯಲ್ಲಿ ಕಾಸ್ಮೋಸ್ ಅಂದ್ರೆ ಕೇವಲ ಭೌತಿಕ ಜಗತ್ತಲ್ಲ, ಬದಲಾಗಿ ದೇವರಿಗೆ ವಿರುದ್ಧವಾಗಿ ಬಂಡಾಯವೆದ್ದಿರುವ ಮತ್ತು ಪಾಪದಲ್ಲಿ ಮುಳುಗಿರುವ ಮಾನವಕುಲವನ್ನ ಇದು ಸೂಚಿಸುತ್ತೆ. ಒಂದು ನಿಮಿಷ, ಅಂದ್ರೆ ದೇವರು ತನ್ನ ಮಾತು ಕೇಳುವ ಒಳ್ಳೆಯ ಜನರನ್ನ ಮಾತ್ರವಲ್ಲ, ತನ್ನ ವಿರುದ್ಧವೇ ತಿರುಗಿ ಬಿದ್ದವರನ್ನು ಪ್ರೀತಿಸಿದನು ಅನ್ನೋದು ನಿಜಕ್ಕೂ ಬೆರಗುಗೊಳಿಸುವ ವಿಚಾರ. ಖಂಡಿತ. ಈ
ಈ ವಿರೋಧಾಭಾಸವನ್ನ ಅರ್ಥ ಮಾಡಿಕೊಳ್ಳಲು ಬಿ ವಾರ್ಫೀಲ್ಡ್ ಅನ್ನೋ ಪ್ರಸಿದ್ಧ ದೇವತಾಶಾಸ್ತ್ರಜ್ಞರ ಒಂದು ಅದ್ಭುತವಾದ ಉಲ್ಲೇಖವನ್ನ ನಾವು ನೆನಪಿಸ್ಕೊಳ್ಬೇಕು. ಅವ್ರೇನ್ ಹೇಳ್ತಾರೆ? ಅವರು ಹೇಳ್ತಾರೆ, ದೇವರು ಜಗತ್ತನ್ನ ಪ್ರೀತಿಸಿದ್ದು ಜಗತ್ತು ಬಹಳ ದೊಡ್ಡದಿದೆ ಅಥವಾ ಸುಂದರವಾಗಿದೆ ಅಂತಲ್ಲ. ಬದಲಾಗಿ ಜಗತ್ತು ಅಷ್ಟು ಕೆಟ್ಟದಾಗಿದ್ರೂ ಆತನ ಪ್ರೀತಿ ಅದಕ್ಕಿಂತ ಮಿಗಿಲಾದದ್ದು ಅನ್ನೋ ಕಾರಣಕ್ಕೆ ಅಂತ. ವಾಹ್, ಎಂಥ ಅದ್ಭುತವಾದ ಮಾತು! ಹೌದು, ಇದು ಅಗಾಪೆ ಪ್ರೀತಿಯ ನೈಜ ಆಳವನ್ನ ನಮ್ಗೆ ಮನವರಿಕೆ ಮಾಡುತ್ತೆ. ಸರಿ, ಪ್ರೀತಿಯ ಬಗ್ಗೆ ಇಷ್ಟೆಲ್ಲ ಚರ್ಚೆ ಮಾಡಿದ್ವಿ. ಆದ್ರೆ ಈ ಪ್ರೀತಿ ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡುತ್ತೆ? ಒಂದು ಬಂಡಾಯವೆದ್ದ ಜಗತ್ತನ್ನ ಆ ಪ್ರೀತಿ ಹೇಗೆ ರಕ್ಷಿಸುತ್ತೆ? ಕೇವಲ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ರಕ್ಷಣೆ ಸಾಧ್ಯ ಇಲ್ವಲ್ಲ? ಅದಕ್ಕೊಂದು ಪ್ರಾಯೋಗಿಕ ಮಾರ್ಗ ಇರ್ಬೇಕು ತಾನೆ? ಖಂಡಿತ ಇರಬೇಕು. ಮತ್ತು ಈ ಪ್ರಾಯೋಗಿಕ ಮಾರ್ಗವನ್ನ ವಿವರಿಸಲು ಯೇಸು ಮತ್ತೆ ಹಳೆಯ ಒಡಂಬಡಿಕೆಯ ಒಂದು ಚಾರಿತ್ರಿಕ ಘಟನೆಯನ್ನ ನಿಕೋದೇಮನ ಮುಂದಿಡ್ತಾನೆ. ಅರಣ್ಯದ ಕಥೆ ಅಲ್ವಾ? ಹೌದು, ಅರಣ್ಯದಲ್ಲಿ ಇಸ್ರಾಯೇಲಿಯರ ಪ್ರಯಾಣದ ನಂಬರ್ಸ್ 21ನೇ ಅಧ್ಯಾಯದ ಕಥೆ. ಇಸ್ರಾಯೇಲಿಯರು ದೇವರ ವಿರುದ್ಧ ನಿರಂತರವಾಗಿ ಗೊಣಗುತ್ತಿರ್ತಾರೆ. ಅವರ ಈ ಬಂಡಾಯದ ಪರಿಣಾಮವಾಗಿ ಅವರ ಪಾಳೆಯಕ್ಕೆ ವಿಷಸರ್ಪಗಳು ಬರ್ತವೆ. ಹೌದು, ಹಾವು ಕಚ್ಚಿ ಅನೇಕರು ಸಾಯ್ತೊಡಗುತ್ತಾರೆ. ಆಗ ಜನರು ತಮ್ಮ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದಾಗ ದೇವರು ಅವರನ್ನು ಉಳಿಸಲು ಒಂದು ವಿಚಿತ್ರವಾದ ಪರಿಹಾರವನ್ನ ಸೂಚಿಸ್ತಾನೆ. ಹೌದು, ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ದೇವರು ಮೋಶೆಗೆ ಒಂದು ಕಂಚಿನ ಸರ್ಪವನ್ನ, ಅಂದ್ರೆ ಬ್ರಾನ್ಸ್ ಸರ್ಪೆಂಟ್, ಮಾಡಿ ಕಂಬದ ಮೇಲೆ ಎತ್ತಿ ನಿಲ್ಸಲು ಹೇಳ್ತಾನೆ. ಯಾರು ಆ ಕಂಚಿನ ಸರ್ಪವನ್ನ ನೋಡ್ತಾರೋ ಅವರು ಬದುಕಿಕೊಳ್ತಾರೆ. ಹೌದು, ಇದನ್ನ ನಾವು ಇಂದಿನ ವೈದ್ಯಕೀಯ ವಿಜ್ಞಾನಕ್ಕೆ ಹೋಲಿಸಿದರೆ ನಮ್ಗೆ ಇದರ ಹಿಂದಿನ ತರ್ಕ ಅರ್ಥ ಆಗತ್ತೆ ಅಲ್ವಾ? ಅಂದ್ರೆ ಆಂಟಿವೆನಮ್ ಪ್ರಕ್ರಿಯೆಯ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ನಿಖರವಾಗಿ, ಆಂಟಿವೆನಮ್. ನಮಗೆ ಯಾವುದಾದ್ರೂ ಹಾವು ಕಚ್ಚಿದಾಗ ನಾವು ಆಸ್ಪತ್ರೆಗೆ ಓಡ್ತೀವಿ. ಅಲ್ಲಿ ವೈದ್ಯರು ನಮಗೆ ನಮ್ಮ ಜೀವ ಉಳಿಸುವ ಆಂಟಿವೆನಮ್ ಕೊಡ್ತಾರೆ. ಆದ್ರೆ ಆ ಆಂಟಿವೆನಮ್ ಅನ್ನ ಹೇಗೆ ತಯಾರಿಸ್ತಾರೆ? ಯಾವ ಹಾವಿನ ವಿಷ ನಮ್ಮನ್ನ ಕೊಲ್ಲುತ್ತಿದೆಯೋ ಅದೇ ಹಾವಿನ ವಿಷದ ಸ್ವಲ್ಪ ಅಂಶವನ್ನ ಬಳಸಿ ಅದನ್ನ ಸಂಸ್ಕರಿಸಿ ಆಂಟಿವೆನಮ್ ಮಾಡ್ತಾರಲ್ವಾ? ಹೌದು. ಅರಣ್ಯದಲ್ಲಿ ಇಸ್ರೇಲಿಯರಿಗೆ ಕಚ್ಚಿದ್ದು ಸರ್ಪ, ಆದ್ರೆ ಅವರನ್ನ ಗುಣಪಡಿಸಿದ ಔಷಧಿಯೂ ಅದೇ ಸರ್ಪದ ಆಕಾರದಲ್ಲಿದ್ದ ಕಂಚಿನ ಮೂರ್ತಿಯಲ್ಲೇ ಇತ್ತು. ಅತ್ಯಂತ ಸೂಕ್ತವಾದ ಹೋಲಿಕೆ ಇದು. ಯೇಸು ಇದೇ ಕಥೆಯನ್ನ ತನಗೆ ಅನ್ವಯಿಸ್ಕೊಳ್ತಾರೆ. ಅವರು ಹೇಳ್ತಾರೆ, ಮೋಶೆಯು ಅರಣ್ಯದಲ್ಲಿ ಸರ್ಪವನ್ನು ಹೇಗೆ ಮೇಲಕ್ಕೆ ಎತ್ತಿದ್ನೋ ಹಾಗೆಯೇ ಮನುಷ್ಯಕುಮಾರನು ಮೇಲಕ್ಕೆತ್ತಲ್ಪಡಬೇಕು ಅಂತ. ಇಲ್ಲಿ ಮೇಲಕ್ಕೆ ಎತ್ತಲ್ಪಡಬೇಕು ಅನ್ನೋದು ಶಿಲುಬೆಯ ಮರಣವನ್ನ ಸೂಚಿಸುತ್ತೆ ಅಲ್ವಾ? ಹೌದು. 1ನೇ ಶತಮಾನದ ರೋಮನ್ ಸಾಮ್ರಾಜ್ಯದಲ್ಲಿ ಶಿಲುಬೆ ಅನ್ನೋದು ಅತ್ಯಂತ ಘೋರವಾದ, ಅವಮಾನಕರವಾದ ಶಿಕ್ಷೆಯ ಸಂಕೇತವಾಗಿತ್ತು. ಆದ್ರೆ ಆ ಶಿಲುಬೆಯ ಮೇಲೆ ಮನುಷ್ಯರ ಪಾಪದ ಆ ವಿಷವನ್ನ ಯೇಸು ತಮ್ಮ ಮೇಲೆ ವಹಿಸ್ಕೊಳ್ತಾರೆ. ಕಂಚಿನ ಸರ್ಪದಂತೆ ಅವರು ಮೇಲಕ್ಕೆ ಎತ್ತಲ್ಪಡ್ತಾರೆ. ಅಂದ್ರೆ ನಮ್ಮ ಪಾಪದ ಪರಿಣಾಮವನ್ನ ಅವರೇ ಹೊತ್ಕೊಂಡು ನಮ್ಗೆ ಆ ಆಂಟಿವೆನಮ್ ನೀಡ್ತಾರೆ. ಖಂಡಿತ. ಯಾರು ನಂಬಿಕೆಯಿಂದ ಆತನ ಕಡೆಗೆ ನೋಡ್ತಾರೋ ಅವರು ಆಧ್ಯಾತ್ಮಿಕ ಮರಣದಿಂದ ಪಾರಾಗ್ತಾರೆ. ಶಿಲುಬೆ ಕೇವಲ ಶಿಕ್ಷೆಯ ಸಂಕೇತವಾಗಿ ಉಳಿಲಿಲ್ಲ, ಬದಲಾಗಿ ಅದು ವಿಮೋಚನೆಯ ಸಂಕೇತವಾಗಿ ಮಾರ್ಪಾಡಾಯಿತು. ಇಷ್ಟೆಲ್ಲ ಕೇಳದ್ಮೇಲೆ ನನ್ನ ಮನ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಏನು? ಇಷ್ಟೆಲ್ಲ ಅಗಾಪೆ ಪ್ರೀತಿ, ಇಷ್ಟೆಲ್ಲ ದೊಡ್ಡ ತ್ಯಾಗ ಮತ್ತು ಕೇವಲ ನಂಬುವ ಮೂಲಕ ಕಂಬದ ಮೇಲಿನ ಸರ್ಪವನ್ನ ನೋಡುವಷ್ಟೇ ಸುಲಭವಾಗಿ ವಿಮೋಚನೆ ಪಡೆಯುವ ಅವಕಾಶ ಇದ್ರೂ ಮನುಷ್ಯರು ಅದನ್ನ ಯಾಕೆ ಒಪ್ಕೊಳ್ಳಲ್ಲ? ಈ ಆಂಟಿವೆನಮನ್ನ ನಿರಾಕರಿಸಲು ಯಾವ ತಾರ್ಕಿಕ ಕಾರಣ ಇದೆ? ಯಾರಾದ್ರೂ ತಮ್ಮ ಜೀವ ಉಳಿಸುವ ಔಷಧಿಯನ್ನ ಬೇಡ ಅಂಟಾರಾ? ನೋಡಿ, ಇದು ಕೇವಲ ತರ್ಕದ ವಿಷಯವಲ್ಲ. ಇದು ಮನುಷ್ಯನ ಮನೋವಿಜ್ಞಾನದ ಕರಾಳು ಮುಖ. ಯೋಹಾನ 3ನೇ ಅಧ್ಯಾಯದ 19ರಿಂದ 21ನೇ ವಾಕ್ಯಗಳು ಈ ಕಠಿಣ ವಾಸ್ತವದ ಆಳಕ್ಕೆ ಇಳಿಯುತ್ತವೆ. ಏನ್ ಹೇಳ್ತಾರಲ್ಲಿ? ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ತೀರ್ಪು ಏನೆಂದರೆ ಬೆಳಕು ಜಗತ್ತಿಗೆ ಬಂದಿದೆ, ಆದರೆ ಮನುಷ್ಯರು ಬೆಳಕಿಗಿಂತ ಕತ್ತಲೆಯನ್ನ ಹೆಚ್ಚು ಪ್ರೀತಿಸಿದರು, ಏಕೆಂದರೆ ಅವರ ಕ್ರಿಯೆಗಳು ಕೆಟ್ಟದಾಗಿದ್ದುವು ಅಂತ. ಅಂದ್ರೆ ದೇವರು ಮನುಷ್ಯನನ್ನ ಖಂಡಿಸಲು ಬರ್ಲಿಲ್ಲ, ಆದ್ರೆ ಮನುಷ್ಯನೇ ಆ ರಕ್ಷಣೆಯನ್ನ ಉದ್ದೇಶಪೂರ್ವಕವಾಗಿ ತಿರಸ್ಕರಿಸ್ತಾನೆ. ಹೌದು.
ಮನುಷ್ಯರು ಬೆಳಕಿಗಿಂತ ಕತ್ತಲೆಯನ್ನ ಹೆಚ್ಚು ಪ್ರೀತಿಸ್ತಾರೆ ಅನ್ನೋ ಮಾತು ಬಹಳ ಆಳವಾದದು. ಇದನ್ನ ಒಂದು ಸರಳ ಉದಾಹರಣೆಯೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ಹೇಳಿ. ದೀರ್ಘಕಾಲದಿಂದ ಸ್ವಚ್ಛ ಮಾಡ್ದ ಧೂಳು, ಜೇಡರ ಬಲೆ ಮತ್ತು ಕಸ ತುಂಬಿಯೋ ಒಂದು ಕತ್ತಲೆ ಕೋಣೆ ಇದೆ ಅನ್ಕೊಳ್ಳಿ. ಅಲ್ಲಿಗೆ ನೀವು ಇದ್ದಕ್ಕಿದ್ದಂತೆ ಒಂದು ಪ್ರಖರವಾದ ಟಾರ್ಚ್ ಲೈಟ್ ಬಿಟ್ರೆ ಏನಾಗತ್ತೆ? ಆ ಬೆಳಕು ಆ ಕೋಣದಲ್ಲಿ ಕಸವನ್ನು ಸೃಷ್ಟಿಸಲ್ಲ, ಬದಲಾಗಿ ಅಲ್ಲಿ ಮೊದಲೇ ಇದ್ದ ಕೊಳಕನ್ನ ನಮ್ಮ ಕಣ್ಣಿಗೆ ಕಾಣುವಂತೆ ಮಾಡುತ್ತೆ ಅಷ್ಟೇ. ಎಕ್ಸಾಕ್ಟ್ಲಿ. ಬೆಳಕಿನ ಕೆಲಸ ವಾಸ್ತವವನ್ನ ಬಯಲು ಮಾಡೋದು. ಹೌದು. ಬೆಳಕು ಬಂದಾಗ ಮನುಷ್ಯರಿಗೆ ತಮ್ಮ ನೈಜ ಸ್ವರೂಪ, ತಮ್ಮ ಅಹಂಕಾರ ಮತ್ತು ದುಷ್ಕೃತ್ಯಗಳು ಬಯಲಾಗ್ತವೆ ಅನ್ನೋ ಭಯ ಶುರುವಾಗುತ್ತೆ. ಆ ಮುಜುಗರವನ್ನು ಎದುರಿಸುವ ಬದಲು ಅವರು ಟಾರ್ಚ್ ಲೈಟನ್ನೇ ಆಫ್ ಮಾಡಲು ಪ್ರಯತ್ನಿಸ್ತಾರೆ. ಅಂದ್ರೆ ಕತ್ತಲೆಯಲ್ಲೇ ಇರೋದು ಅವರಿಗೆ ಆರಾಮದಾಯಕ. ಖಂಡಿತ. ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿದರೆ ಇತಿಹಾಸದುದ್ದಕ್ಕೂ ಮನುಷ್ಯರು ದೇವರನ್ನ ಅಥವಾ ಉನ್ನತ ನೈತಿಕತೆಯನ್ನ ಯಾಕೆ ತಿರಸ್ಕರಿಸಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಅಂದ್ರೆ ಇದು ಕೇವಲ ಬೌದ್ಧಿಕ ಪ್ರಶ್ನೆ ಆಗಿರದೆ ನೈತಿಕ ಆಯ್ಕೆಯಾಗಿರುತ್ತೆ ಅಲ್ವಾ? ನಿಖರವಾಗಿ. ಪ್ರಸಿದ್ಧ ನಾಸ್ತಿಕ ಚಿಂತಕ ಆಲ್ಡಸ್ ಹಕ್ಸ್ಲಿ ಅವರೇ ಒಪ್ಪಿಕೊಂಡ ಒಂದು ಪ್ರಾಮಾಣಿಕವಾದ ಮಾತಿದೆ. ಏನ್ ಹೇಳ್ತಾರೆ ಅವರು? ಮನುಷ್ಯರು ಈ ಜಗತ್ತಿಗೆ ಯಾವುದೇ ಅರ್ಥವಿಲ್ಲ, ದೇವರಿಲ್ಲ ಅನ್ನೋ ತತ್ವವನ್ನ ಯಾಕೆ ಅಷ್ಟು ಸುಲಭವಾಗಿ ಆರಿಸಿಕೊಳ್ತಾರೆ ಅನ್ನೋದಕ್ಕೆ ಹಕ್ಸ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಜಗತ್ತಿಗೆ ಅರ್ಥವಿಲ್ಲ ಅಂತ ಪ್ರತಿಪಾದಿಸಿದ್ದು ನಮಗೆ ಯಾವುದೇ ರಾಜಕೀಯ ಅಥವಾ ಲೈಂಗಿಕ ನಿರ್ಬಂಧಗಳು ಇರಬಾರದು ಅನ್ನೋ ಕಾರಣಕ್ಕಾಗಿ. ಅಂದ್ರೆ ನಮಗೆ ಇಷ್ಟ ಬಂದಂತೆ ಬದುಕಲು, ನಮ್ಮ ಪಾಪಗಳನ್ನ ಸಮರ್ಥಿಸಿಕೊಳ್ಳಲು ಅದೊಂದು ಬೌದ್ಧಿಕ ನೆಪವಾಗುತ್ತೆ. ಹೌದು. ದೇವರನ್ನ ತಿರಸ್ಕರಿಸೋದು ಬಹುತೇಕ ಬಾರಿ ನಮ್ಮ ನೈತಿಕ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಪ್ರಯತ್ನ ಆಗಿರುತ್ತೆ. ಎಂತಹ ಆಘಾತಕಾರಿ ಸತ್ಯ ಇದು! ಬೆಳಕು ಇಲ್ಲ ಅಂತ ವಾದಿಸೋದರ ಹಿಂದಿನ ಅಸಲಿ ಉದ್ದೇಶವೇ ತಾವು ಕತ್ತಲೆಯಲ್ಲಿ ಮಾಡ್ತಿರೋದನ್ನ ಮುಂದುವರೆಸ್ಕೊಂಡು ಹೋಗೋದು. ಖಂಡಿತ. ಪೋಪ್ ಫ್ರಾನ್ಸಿಸ್ ಅವರು ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಒಂದು ಅದ್ಭುತವಾದ ಪದ ಬಳಸಿದ್ದಾರೆ. ಅವರು ನಮ್ಮನ್ನ ಮಾನವ ಬಾವಲಿಗಳು ಅಂದ್ರೆ ಹ್ಯೂಮನ್ ಬ್ಯಾಟ್ಸ್ ಅಂತ ಕರೀತಾರೆ. ಬಾವಲಿಗಳ ಉದಾಹರಣೆ ಇಲ್ಲಿ ಬಹಳ ಸೂಕ್ತವಾಗಿದೆ ನೋಡಿ. ಪಾಪದಲ್ಲಿ ಅಥವಾ ನಮ್ಮದೇ ಅಹಂಕಾರದಲ್ಲಿ ದೀರ್ಘಕಾಲ ಬದುಕಿರುವಾಗ ನಮ್ಮ ಕಣ್ಣುಗಳು ಆ ಕತ್ತಲೆಗೆ ಒಗ್ಗಿಕೊಂಡ್ಬಿಡ್ತವೆ. ಹೌದು. ವಾಸ್ತವವಾಗಿ ನಮಗೆ ಆ ಕತ್ತಲೆಯೇ ಸಹಜ ಸ್ಥಿತಿಯೆನ್ನಿಸತೊಡಗತ್ತೆ. ಹಾಗಾಗಿ ಇದ್ದಕ್ಕಿದ್ದಂತೆ ಬೆಳಕು ಪ್ರಕಾಶಿಸಿದಾಗ ಅದು ನಮಗೆ ಆನಂದವನ್ನ ಕೊಡುವ ಬದಲು ನಮ್ಮ ಕಣ್ಣುಗಳನ್ನ ಕುರುಡಾಗಿಸುವಂತೆ ಮಾಡುತ್ತೆ. ನಾವು ಆ ಪ್ರೀತಿಯ ಬೆಳಕಿನಿಂದ ಹೆದರಿ ದೂರ ಓಡ್ತೀವಿ. ಹೌದು. ಶಿನುಬೆ ಅನ್ನೋದು ಕೇವಲ ಗೋಡೆಯ ಮೇಲಿರುವ ಅಲಂಕಾರಿಕ ವಸ್ತುವಲ್ಲ, ಅದು ನಮ್ಮ ಆಂತರಿಕ ಕತ್ತಲೆಯನ್ನ ಪ್ರಶ್ನಿಸುವ ಬೆಳಕು. ನಿಜ. ಇದೇ ಮಾತಿಗೆ ಪೂರಕವಾಗಿ ಆಮ್ಸ್ಟರ್ಡ್ಯಾಮ್ನ ರಿಕ್ಸ್ ಮ್ಯೂಸಿಯಂನ ಕಲಾ ಗ್ಯಾಲರಿಯಲ್ಲಿ ನಡೆದ ಘಟನೆಯೊಂದು ನನಗೆ ನೆನಪಿಗೆ ಬರ್ತಾ ಇದೆ. ಏನ್ ಘಟನೆ ಅದು? ಅಲ್ಲಿ ಜಗತ್ತಿನ ಅತ್ಯಂತ ಶ್ರೇಷ್ಠ ವರ್ಣಚಿತ್ರಗಳನ್ನ, ವಿಶೇಷವಾಗಿ ರೆಂಬ್ರಾಂಟ್ ಅವರಂತಹ ಮಹಾನ್ ಕಲಾವಿದರ ಕೃತಿಗಳನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಆ ಗ್ಯಾಲರಿಗೆ ಒಬ್ಬ ಪ್ರವಾಸಿಗ ಬರ್ತಾನೆ. ಆತ ಆ ಅದ್ಭುತ ಕಲಾಕೃತಿಗಳನ್ನ ನೋಡಿ ತನ್ನನ್ನ ತಾನು ಬಹಳ ದೊಡ್ಡ ಕಲಾವಿಮರ್ಶಕ ಅಂದ್ಕೊಳ್ತಾ, ಇವು ಅಷ್ಟೇನು ಚೆನ್ನಾಗಿಲ್ಲ, ಇವುಗಳಲ್ಲಿ ವಿಶೇಷತೆ ಏನಿದೆ, ಇವು ಹಳೆ ಕಾಲದ ಶೈಲಿ ಎಂದೆಲ್ಲ ಲಘುವಾಗಿ ಟೀಕಿಸಲು ಶುರು ಮಾಡ್ತಾನೆ. ಆಗ ಅಲ್ಲಿನ ಹಿರಿಯ ಗೈಡ್ ನೀಡುವ ಪ್ರತಿಕ್ರಿಯೆ ಬಹಳ ಮಾರ್ಮಿಕವಾಗಿದೆ ಅಲ್ವಾ? ಹೌದು. ಆ ಗೈಡ್ ಬಹಳ ಶಾಂತವಾಗಿ ಆ ಪ್ರವಾಸಿಗನ ಬಳಿ ಬಂದು ಹೇಳ್ತಾನೆ, ಸರ್, ದಯವಿಟ್ಟು ಗಮನಿಸಿ, ಇಲ್ಲಿರುವ ಈ ಶ್ರೇಷ್ಠ ವರ್ಣಚಿತ್ರಗಳು ಈಗ ಪರೀಕ್ಷೆಗೆ ಒಳಪಟ್ಟಿಲ್ಲ. ಇವುಗಳ ಶ್ರೇಷ್ಠತೆ ಶತಮಾನಗಳ ಹಿಂದೆಯೇ ಸಾಬೀತಾಗಿದೆ. ವಾಸ್ತವದಲ್ಲಿ ಈ ವರ್ಣಚಿತ್ರಗಳನ್ನ ನೋಡ್ತಿರುವ ನಿಮ್ಮ ಕಲಾ ಪ್ರಜ್ಞೆ ಮತ್ತು ನಿಮ್ಮ ಮನಸ್ಥಿತಿ ಇಲ್ಲಿ ಪರೀಕ್ಷೆಗೆ ಒಳಪಟ್ಟಿದೆ ಅಂತ. ಅದ್ಭುತ. ಈ ಹೋಲಿಕೆ ಯೋಹಾನ 3ನೇ ಅಧ್ಯಾಯದ ಸಾರಾಂಶವನ್ನೇ ಹಿಡಿದಿಡುತ್ತೆ. ಯೇಸು ಜಗತ್ತಿಗೆ ಬಂದಾಗ ಆತ ಪರೀಕ್ಷೆಗೆ ಒಳಪಡಲಿಲ್ಲ. ಆತನು ಜಗತ್ತಿಗೆ ಬಂದ ಶುದ್ಧ ಬೆಳಕು. ಆ ಬೆಳಕಿಗೆ ನಾವು ನೀಡುವ ಪ್ರತಿಕ್ರಿಯೆ ಏನಿದೆಯೋ ಅದು ನಮ್ಮನ್ನ ತೀರ್ಪಿಗೆ ಒಳಪಡಿಸುತ್ತೆ. ಖಂಡಿತ. ನಾವು ಆ ಬೆಳಕಿನೆಡೆಗೆ ಧೈರ್ಯವಾಗಿ ಬರ್ತೀವೋ ಅಥವಾ ನಮ್ಮ ಅಹಂಕಾರವನ್ನ ಮುಚ್ಚಿಟ್ಟುಕೊಳ್ಳಲು ಕತ್ತಲೆಯೆಡೆಗೆ ಓಡ್ತೀವೋ ಅನ್ನೋದು ನಮ್ಮ ಆಂತರಿಕ ಸ್ಥಿತಿಯನ್ನ ಬಯಲು ಮಾಡುತ್ತೆ. ಹೌದು. ಹಾಗಾದ್ರೆ ಇದರ ಅರ್ಥವೇನು? ಈ ಸುದೀರ್ಘವಾದ ಚರ್ಚೆಯಿಂದ ನಾವೆಲ್ಲರೂ ಅಂತಿಮವಾಗಿ ಕಲಿಬೇಕಾದ ಪಾಠವಾದ್ರೂ ಏನು? ನಾವು ನಮ್ಮ ಚರ್ಚೆಯನ್ನ ಪ್ರಾರಂಭಿಸಿದ್ದು ನಿಕೋದೆಮ್ ಅನ್ನೋ ಅಧಿಕಾರಿಯ ಅಹಂಕಾರ
ಮತ್ತು ಆತನ ಮಧ್ಯರಾತ್ರಿಯ ರಹಸ್ಯ ಭೇಟಿಯಿಂದ. ಅಲ್ಲಿ ಮನುಷ್ಯನ ಸ್ವಂತ ಪ್ರಯತ್ನಗಳು ಹೇಗೆ ವಿಫಲವಾಗ್ತವೆ ಅನ್ನೋದನ್ನ ನೋಡಿದ್ವಿ. ಆಮೇಲೆ ಆ ಅಗಾಪೆ ಪ್ರೀತಿ ಹೇಗೆ ಅರಣ್ಯದ ಕಂಚಿನ ಸರ್ಪದಂತೆ ವಿಮೋಚನೆಯನ್ನ ತಂದಿತು ಅಂತ ಅರ್ಥ ಮಾಡ್ಕೊಂಡ್ವಿ. ಹೌದು, ಮತ್ತು ಅಂತಿಮವಾಗಿ ಈ ಎಲ್ಲಾ ವಿಚಾರಗಳು ಬಂದು ನಿಲ್ಲುವುದು ಮನುಷ್ಯನ ಮನೋವಿಜ್ಞಾನದ, ನಮ್ಮ ಸ್ವಂತ ಆಯ್ಕೆಯ ವಾಸ್ತವದ ಮುಂದೆ. ಬೆಳಕು ಮತ್ತು ಕತ್ತಲೆಯ ನಡುವಿನ ಸಂಘರ್ಷ ನಮ್ಮೆಲ್ಲರೊಳಗೂ ನಡೆಯುತ್ತಲೇ ಇರುತ್ತೆ. ಖಂಡಿತ. ನಮ್ಮ ತಪ್ಪುಗಳನ್ನ ಮುಚ್ಚಿಟ್ಟುಕೊಳ್ಳುವ ಆ ಮಾನವ ಬಾವಲಿಗಳಾಗುವ ಪ್ರವೃತ್ತಿ ನಮ್ಮಲ್ಲಿದೆ. ಈ ಸಂದರ್ಭದಲ್ಲಿ ಚಿಂತಕ ಜೋಯಲ್ ಡೋರ್ಮನ್ ಅವರ ಒಂದು ಮಾತನ್ನ ನೆನಪಿಸ್ಕೊಳ್ಳೇಬೇಕು. ಅವರು ಏನು ಹೇಳ್ತಾರೆ? ಅವರು ಹೇಳ್ತಾರೆ, ನಾವು ತಪ್ಪುಗಳನ್ನ ಮಾಡ್ತೀವಿ ಅಂತ ಒಪ್ಪಿಕೊಳ್ಳೋದು ನಮ್ಮನ್ನ ಮನುಷ್ಯರನ್ನಾಗಿಸುತ್ತೆ. ಆದ್ರೆ ನಾವು ತಪ್ಪು ಮಾಡೇ ಇಲ್ಲ ಅಂತ ನಟಿಸೋದು ನಮ್ಮನ್ನ ಕಪಟಿಗಳನ್ನಾಗಿಸುತ್ತೆ ಅಂತ. ನಿಜ. ಕತ್ತಲೆಯಲ್ಲಿ ಅಡಗಿಕೊಳ್ಳೋದು ಆ ಕಪಟತನದ ಪರಮಾವಧಿ. ನಾವು ಬೆಳಕಿನೆಡೆಗೆ ಬರಲು ಭಯಪಡ್ತೀವಿ, ಯಾಕಂದ್ರೆ ಎಲ್ಲಿ ನಮ್ಮ ಮುಖವಾಡ ಕಳಚಿಬೀಳುತ್ತದೆಯೋ ಅನ್ನೋ ಭೀತಿ ನಮ್ಗಿರುತ್ತೆ. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ದೊಡ್ಡ ಸತ್ಯ ಏನಂದ್ರೆ, ಆ ಬೆಳಕು ನಮ್ಮನ್ನು ಸುಡಲು ಅಥವಾ ಶಿಕ್ಷಿಸಲು ಬಂದಿಲ್ಲ. ಅದು ನಾವು ಮೊದಲು ಮಾತಾಡಿದ ವೈದ್ಯಕೀಯ ಎಕ್ಸ್ರೇ ಯಂತ್ರದಂತೆ ನಮ್ಮೊಳಗಿನ ಮುರಿತಗಳನ್ನು ತೋರಿಸಿ ಆ ನಮ್ಮನ್ನು ಗುಣಪಡಿಸಲು ಬಂದಿದೆ. ಹೌದು, ರೋಗ ನಿರ್ಣಯ ನಿಖರವಾದಾಗ, ನಾವು ಆ ರೋಗವನ್ನ ಒಪ್ಕೊಂಡಾಗ ಮಾತ್ರ ಸರಿಯಾದ ಚಿಕಿತ್ಸೆ ಸಾಧ್ಯ. ಖಂಡಿತ. ಇದು ಕೇವಲ ಒಂದು ಪ್ರಾಚೀನ ಧರ್ಮಗ್ರಂಥದ ಅಧ್ಯಯನವಾಗಿ ಉಳಿದೆ ನಮ್ಮ ಇಂದಿನ ದೈನಂದಿನ ಬದುಕಿನ ಪ್ರತಿಬಿಂಬವಾಗಿ ಕಾಡುತ್ತೆ. ಹಾಗಾದ್ರೆ ನಮ್ಮ ಕೇಳುಗರಿಗೆ ಅಂತಿಮವಾಗಿ ಒಂದು ಆಳವಾದ ಪ್ರಶ್ನೆಯನ್ನ ಬಿಟ್ಹೋಗೋಣ. ಖಂಡಿತ. ಇಂದಿನ ಆಧುನಿಕ ಸಂಸ್ಕೃತಿಯು ಕತ್ತಲೆಯನ್ನೇ ಸರಿ ಅಂತ ಬಿಂಬಿಸ್ತಾ ನಮ್ಮ ಅಹಂಕಾರ ಮತ್ತು ಪಾಪಗಳನ್ನ ಸಮರ್ಥಿಸ್ಕೊಳ್ತಾ ಅದನ್ನೇ ಸಹಜ ಸ್ಥಿತಿ ಅಂತ ಒಪ್ಕೊಳ್ಳುವಂತೆ ನಮ್ಮನ್ನ ನಿರಂತರವಾಗಿ ಪ್ರಭಾವಿಸ್ತಾ ಇದೆ. ಹೌದು. ಹೀಗಿರುವಾಗ ಆ ಶುದ್ಧ ಬೆಳಕು ನಮ್ಮ ಕಣ್ಮುಂದೆಯೇ ಪ್ರಕಾಶಿಸ್ತಾ ಇದ್ರೂ ಅದನ್ನ ಗುರುತಿಸುವ, ಒಪ್ಪಿಕೊಳ್ಳುವ ಸಾಮರ್ಥ್ಯವನ್ನೇ ನಾವು ಸಂಪೂರ್ಣವಾಗಿ ಕಳ್ಕೊಳ್ತಾ ಇದ್ದೀವಾ? ನಾವೆಲ್ಲರೂ ನಮ್ಮ ಕತ್ತಲೆಯ ಕೋಣೆಗಳಿಂದ ಹೊರಬಂದು ವಾಸ್ತವವನ್ನ ಎದುರಿಸುವ ಧೈರ್ಯ ಮಾಡ್ತೀವಾ ಅನ್ನೋದು ಪ್ರತಿಯೊಬ್ಬರು ತಮ್ಮನ್ನ ತಾವೇ ಕೇಳ್ಕೊಳ್ಬೇಕಾದ ಅತಿ ಮುಖ್ಯ ಪ್ರಶ್ನೆ. ಆ ಎಕ್ಸ್ರೇ ಯಂತ್ರ ನಮ್ಮ ಮೂಳೆಯ ಮುರಿತವನ್ನ ತೋರಿಸಿದಾಗ ನಾವು ವೈದ್ಯರ ಮೇಲೆ ಕೋಪಗೊಳ್ಳಲ್ಲ, ಬದಲಾಗಿ ಚಿಕಿತ್ಸೆ ಪಡಿತೀವಿ. ಹೌದು. ಅದೇ ರೀತಿ ಈ ಆಧ್ಯಾತ್ಮಿಕ ಬೆಳಕು ನಮ್ಮ ಆಂತರಿಕ ಮುರಿತಗಳನ್ನ ತೋರಿಸಿದಾಗ ನಾವು ಮತ್ತೆ ಕತ್ತಲೆಯೆಡೆಗೆ ಓಡುವ ಬದಲು ನಮ್ಮ ಅಹಂಕಾರವನ್ನ ಬದಿಗಿಟ್ಟು ಆ ಗುಣಪಡಿಸುವ ಬೆಳಕಿನೆಡೆಗೆ ಹೆಜ್ಜೆ ಹಾಕಬೇಕಿದೆ. ಈ ಆಳವಾದ ಚಿಂತನೆಯೊಂದಿಗೆ ನಾವು ಇಂದಿನ ಈ ವಿಶೇಷ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ. ಆಲೋಚಿಸ್ತಾ ಇರಿ.